ನಕ್ಕರೆ ಸೇರಿದ ಹಾಗೆ ಸಾವಿರ ಶುಭ ಶಕುನ ಮಾತಿನ ಲಹರಿಯೇ ಒಂದು ಸುಂದರ ಸವಿಗಾನ ಬೆಳ್ಳಿ ಮೋಡ ಇವಳ ಮನಸ್ಸು ಮನಸ್ಸು ಮಿಂಚು ಬಳ್ಳಿ ಅಂದದ ಮುನಿಸು ಸ್ವರ್ಗದಲ್ಲೂ ಕಾಣದ ಸೊಗಸು ಸೊಗಸು ಮಾರುತ್ತಾಳೆ ಮಾಯದ ಕನಸು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತ ಅಂದರೆ ನಮ್ಮಮ್ಮನ ಚೈಲ್ಡ್ಹುಡ್ ಡೇಸ್ ಹೆಂಗಿರುತ್ತೆ ಅನ್ನೋದನ್ನ ಕೇಳ್ಕೊಬರೋಣ, ಆಯಿತಾ? ಬನ್ನಿ. ಹಂಗೆ ಅಮ್ಮನ ಚೈಲ್ಡ್ಹುಡ್ ಡೇಸ್ ಕೇಳೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮಮ್ಮಿ, ನಿಮಗೆ ಈಗಿನ ದಿನ ಇಷ್ಟನಾ ಇವಾಗಿನ ಇರೋ ಥರ, ಇಲ್ಲ ಮುಂಚೆ ನೀವು ಚಿಕ್ಕ ವಯಸ್ಸಲ್ಲಿ ಇದ್ರಲ್ಲ ಅದು ಇಷ್ಟನಾ ಅಜ್ಜಿ ಊರಲ್ಲಿ? ನನಗೆ ಚಿಕ್ಕ ಏಜಲ್ಲಿ ಇದ್ನಲ್ಲ ನಮ್ಮ ಅಮ್ಮನ ಮನೆ ಅದೇ ಇಷ್ಟ. ಏನೇನೆಲ್ಲ ಮಾಡ್ತಿದ್ರಿ ನೀವು ಅಲ್ಲಿ? ಅಂದರೆ ಇವಾಗ ಫುಲ್ಲು ಮೋಡ ಎಲ್ಲ, ನಾವು ಹುಟ್ಟಾಗಿಂದ ಮೋಡ ಎಲ್ಲ ಬೆಳ್ಳಗೈತೆ, ಆವಾಗ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಿತ್ತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವಾಗ ಒಂಥರ ಇವಾಗ ಒಂಥರ ಇರುತ್ತಾ? ಅವಾಗ ಇವಾಗ ಏನಿದೆ ಅವಾಗಲೂ ಅದೇ ಇದೇ ಥರ ಮೋಡ ಇಲ್ಲ. ಅಯ್ಯೋ, ನಾನು ಏನು ಕೇಳ್ತಿದ್ದೆ ಗೊತ್ತಾ ತಾತನ ಹತ್ರ? ಕಾಗೆ ಹೆಂಗ್ ಹುಡ್ತು, ಹದ್ದೆ ಹೆಂಗ್ ಹುಡ್ತು, ನೀರು ಎಲ್ಲಿಂದ ಬಂತು, ಸೂರ್ಯ ಎಲ್ಲಿ ಹುಡ್ತವನೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಾತ ಬೈಯೋದು ನನ್ನನ್ನು. ತಾತ ನನ್ನ 7 ಗಂಟೆಗೆ ಹೊಲ್ದ ಹತ್ರ ಕರ್ಕೊಂಡು ಹೋಗೋದು ಹಂಚಿ ಕಡಿ ಕುಯ್ಯೋಕ್ಕೆ. ಹಂಚಿ ಕಡಿ ಕುಯ್ತಿರ್ಲಿಲ್ಲ ನಾನು, ತಾತನ ಜೊತೆನೇ ಹೋಗೋದು, ತಾತನ ಜೊತೆನೇ ಬರೋದು. ಅಜ್ಜಿ ಬೈಯೋದು ನನ್ನನ್ನು, ಕರ್ಕೊಂಡು ಹಿಂದೆ ಹೋಯ್ತೀಯ, ಒಂದು ಹಂಚಿ ಕಡಿನೂ ಕುಯ್ಸ್ಕೊಬರಲ್ಲ, ಏನು ಕುಯ್ಸ್ಕೊಬರಲ್ಲ ಅಂತ. ಅಯ್ಯೋ ಹೋಗ್ಲಿ ಬಿಡೆ ಮಗ ಅನ್ನೋದು. ನನ್ನ ಜೊತೆಲಿರೋ ನನ್ನನ್ನು ಬಯಸೋಕ್ಕೋಸ್ಕರ ಹಂಚಿ ಕಡಿ ಕುಯ್ಕೊಂಬರೋರು ನಮ್ಮನೆ ಮುಂದಕ್ಕೇನೆ. ಅಜ್ಜಿ ಎಷ್ಟು ಬೈಯೋದು ಅನ್ಬೇಡ, ತಾತ ಬಚಾವ್ ಮಾಡೋದು ನನ್ನನ್ನು. ಬಿಡೆ ಬೈಬೇಡ. ತಾತ ನನ್ನನ್ನು ಚೆನ್ನಾಗಿ ನೋಡ್ಕೊಂಡೈತೆ, ಅಜ್ಜಿನೂ ನೋಡ್ಕೊಂಡೈತೆ. ನಾನು ಚಿಕ್ಕವಳಲ್ವಾ, ಚೆನ್ನಾಗಿ ನೋಡ್ಕೊಂಡ್ರೆ. ಮತ್ತು ಸ್ಕೂಲ್ ಟೈಮಲ್ಲಿ ಅವಾಗ ಏನಪ್ಪ ಅಂದರೆ ಊಟ ಇರ್ತಾ ಇರಲಿಲ್ಲ. ಅವಾಗ ನಾವು ಅನ್ನ ಇರ್ತಿರ್ಲಿಲ್ಲ, ಮುದ್ದೆ. ಅವಾಗ ನನಗೆ ಅನ್ನ ಮಾಸ್ಟ್ರು ಕೊಡೋರು, ನಮ್ಮ ರಿಲೇಷನ್ ಮಾಸ್ಟ್ರು, ನೆಂಟರು ನಮಗೆ, ಅಜ್ಜಿಯರಿಗೆ ಮಾವನ ಏನಾಗಬೇಕು. ಊಟ 3 ಬಾಕ್ಸಲ್ಲಿ ಊಟ ತರೋರು ನಮಗೆ. ಅನ್ನ ಅಂದರೆ ಸಾಕು ಓಡೋಗ್ಬಿಡೋದು ನಾನು, ಬ್ಯಾಗ್ ಬಿಸಾಕ್ಬಿಟ್ಟು ಓಡೋಗ್ಬಿಡೋದು. ನಾವು 4 ಜನ ಇದ್ವಿ. ಮಂಜಿ ಮಮತಾ ಇರಲಿಲ್ಲ. ಮಂಜಿ, ನಾನು, ರಮೇಶ, ಕೃಷ್ಣಮೂರ್ತಿ, ಪಾಪಮ್ಮ ಮತ್ತು ರೂಪ, ಗೌರಿ, ಇಷ್ಟು ಜನ ಸ್ಕೂಲ್ ಇದ್ದಾರೆ. ಸಂಕಳ್ಳಿಗೆ ಮಧ್ಯದಲ್ಲಿ ಹಳ್ಳ, ನಮ್ಮೂರಿ ಸೈಡು, ಸಂಕಳ್ಳಿ ಸೈಡು, ಮಧ್ಯದಲ್ಲಿ ಹಳ್ಳ. ಅವ್ರು ಮುಂದೆ ಕಳಿಸ್ಬಿಡೋದು, ನಾವು ಹಳ್ಳದೊಳಗೆ ಆಟ ಆಡ್ಕೊಂಡು ಕುತ್ಕೊಳ್ಳೋದು. ನಾವು ಏನು ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? 4-5 ಜನ ಕರೆಕ್ಟಾಗಿ 4 ಸ್ಕೂಲ್ ಬಿಡೋ ಟೈಮ್. ಮರಿನರಿ ಹಳ್ಳ? ಅಲ್ಲ, ಸಂಕನಳ್ಳಿ ಹಳ್ಳ ಅಂತ. ಅದು ನಾವು ಈ ಕಡೆಯಿಂದ ಬರ್ತೀವಲ್ಲ, ಮರಿನರಿ ಹಳ್ಳ ಅಂತ. ಅದು ಬೇರೆ. ಸಂಕನಳ್ಳಿ ನೋಡಿಲ್ವಾ ನೀವು? ಹೆಸರು ಕೇಳಿದ್ದೀನಿ. ಅಲ್ಲಿ ಹಳ್ಳ ಐತಿ ಈ ಥರ. ಇದು ನಮ್ಮೂರಾಗುತ್ತೆ, ಇದು ಸಂಕನಳ್ಳಿ ಆಗುತ್ತೆ. ಸೆಂಟ್ರಲ್ ಒಂದು ಹಳ್ಳ. ಅಲ್ಲಿ ಕಳ್ಳ ಇರೋನು ಎದುರ್ಸೋರು, ಕಳ್ಳ ಇರ್ತಾನೆ ಅಲ್ಲಿ ಹೋಗ್ಬೇಡ ಅನ್ನೋರು. ಸುಳ್ಳು. ನಾವು ಎದುರ್ಕೊಳ್ಳೋವು. ಅಲ್ಲಿ ಹೊಲ ಇರ್ತಿತ್ತಲ್ಲ, ಅವರು ಯಾರಪ್ಪ ಅವ್ರ ಹೆಸರು ಗೊತ್ತಾಯ್ತಲ್ಲ, ಅವ್ರ ಹೆಸರು ಏನು ಮರ್ತೋಗ್ಬಿಟ್ಟಿದ್ದಾಗ, ಪುಟ್ಸಮ್ಮಣ್ಣ ಅಂತ ಅವಣ್ಣ ನಮ್ಗೆ ಎದುರ್ಸೋರು ಸ್ಕೂಲ್ಗೆ ಹೋಗ್ಲಿ ಅಂತ. ಕರೆಕ್ಟಾಗಿ 4 ಮನೆಗೆ ಹೋಗ್ಬಿಡವ. ಅಜ್ಜಿ ಕೇಳೋದು ದಡಮನ, ಎಲ್ಲ ಮಗ ಅಂತ ಕೇಳೋದು. ಅವಾಗಲೇ ಬಂದ್ಬಿಟ್ಟವಳೆ, ಯಾಕೋ ಹುಷಾರಿಲ್ಲ ಅಂತ. ಅವಾಗಲೇ ಬಂದಲ್ಲ ಅವನು. ನಾನು ಸುಮ್ಮನೆ ನಾಟಕ ಆಡ್ಕೊಂಡು ಬಸ್ಸಲ್ಲಿ ಮನೆ ಆಟ ಆಡ್ಕೊಂಡು ಕುತ್ಕೊಂಡ್ಬಿಡೋದು. ಚಳಿ ಜ್ವರ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ತುಂಬಾ ನಾಟಕ ಮಾಡಿದ್ದೀನಿ, ತುಂಬ ಅಯ್ಯೋ ಅನ್ಸಿದ್ದೀನಿ ಅಜ್ಜಿಗೆ. ಅದಕ್ಕೆ ನೀನು ಹಿಂಗಿರೋದಕ್ಕೆ ನಾನು ಹಿಂಗೆ ಆ ಥರ ಏನಿಲ್ಲ. ಆಮೇಲೆ ಇನ್ನೊಂದು ಟೈಮ್ ಏನಾಗಿತ್ತು ಗೊತ್ತಾ? ನಾನು 6 ಕಡೆ 7th ಓದ್ತಾ ಇದ್ದೆ. ಎಮ್ಮೆ ಮೇಲೆ ಹತ್ತಕ್ಕೆ ಹೋಗ್ಬಿಟ್ಟು ಕಲ್ಲೊಳಗಡೆ ಬಿದ್ದೋಗ್ಬಿಟ್ಟಿದೆ. ಎಮ್ಮೆ ಮೇಲೆ ಹತ್ತಕ್ಕೆ ಹೋಗಿ ಅರವಿ ಅಂತ ಹೇಳಕ್ಕೆ ಅಂತ ಹೋಗಿ ಬಿದ್ದೋಗ್ಬಿಟ್ಟು ಫುಲ್ಲು ಕಾಲು ಜಜ್ಜೋಗ್ಬಿಟ್ಟಿತ್ತು ನನಗೆ. ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲ, ಜಜ್ಜೋಗ್ಬಿಟ್ಟಿತ್ತು, ವಾಸ ಆಯ್ತಾಯಿತ್ತು. ಅಜ್ಜಿ ಹಾಸ್ಪಿಟ್ಲ್ ತೋರು ಹುಷಾರು ಮಾಡಿತ್ತು. ಯಾರೇ ಹೇಳಿದ್ರು, ಎಕ್ತಾಲು ಉಯ್ದ್ರೆ ವಾಸ ಆಗ್ಬಿಡುತ್ತೆ, ಉಯ್ಕೋ, ಇನ್ನು ಸ್ಕೂಲ್ಗೆ ಹೋಗಂಗಿಲ್ಲ ನಿನಗೆ ಅಂತ ಹೇಳ್ಕೊಟ್ಬಿಟ್ಟಿದ್ರು. ಎಕ್ತಾಲು ಉಯ್ಕೊಂಬಿಟ್ಟಿದ್ದೀನಿ, ಫುಲ್ಲು ಇಷ್ಟು ದಪ್ಪ ಊದ್ಕೊಂಬಿಟ್ಟಿತ್ತು ನನಗೆ. ಅಯ್ಯೋ, ಅವಾಗ ಹಾಸ್ಪಿಟ್ಲೆಲ್ಲ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಅವರೇ. ಅವಾಗ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತಾರೆ ಬಿಡಿ, ಇವಾಗ ಫ್ಯಾಮಿಲಿ ಡಾಕ್ಟರ್. ಸಾಬ್ರ ಸಾಪಿ ಸಾಬ್ರ ಸಾಪ್ ಅನ್ನೋರು. ಸಾಬ್ರ ಸಾಪ್ ಏನಾದರೂ ಅಲ್ಲಿಗೆ ಹೋಗೋದು.
ಪ್ರತಿಯೊಂದು ಕಲ್ಗೋದು. ಜಾಸ್ತಿ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ ನಾನು. ನೀನು ನೀನು ಮುಂಚೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದಿಲ್ಲ, ಅದಕ್ಕೆ ನಾನು ಹಂಗಿರೋದು ಇವಾಗ. ಅವಾಗ 1 2 3 4 ಸಂಕನಳ್ಳಿಲಿ ಓದಿದೆ, 5 6 7 ಬೆಟ್ಟದಮೇನಹಳ್ಳಿ. ಅಲ್ಲಿಗೆ ಹೋದ್ರೆ ಹೊಸ ಫ್ರೆಂಡ್ ಆದರು. ನನ್ನ ಫ್ರೆಂಡು ರುದ್ರಿ ಅಂತ ಸೂಳೆಕೆರೆಗೆ ಬಿದ್ದು ಸತ್ತೋಗ್ಬಿಟ್ರು. 5 ಜನ ಹುಡುಗಿರು. 5 ಜನ ಹುಡುಗಿರು ಸತ್ತೋಗ್ಬಿಟ್ರು. 5 ಜನ ನನ್ನ ಫ್ರೆಂಡೇ. ಯಾಕೆ? ಅವರು ಈಜಾಡಕ್ಕೆ ಹೋಗಿ ಎಮ್ಮೆ ಮೇಸಕ್ಕೆ ಹೋಗಿ ಸೂಳೆಕೆರೆಯಲ್ಲಿ ಸಂಕನಹಳ್ಳಿಯಿಂದ 2, ಬೆಟ್ಟದ ಮನೆಹಳ್ಳಿಯಿಂದ 3 ಜನ. ಸಂಕನಹಳ್ಳಿಯಿಂದ 3 ಜನ, ಬೆಟ್ಟದ ಮನೆ ಈಜಾಡಕ್ಕೆ ಅಂತ ಹೋಗಿ ಸತ್ತೋದ್ರು. ರುದ್ರಿ ಅಂತ ನನ್ನ ಬೆಸ್ಟ್ ಫ್ರೆಂಡು, ಕುಮಾರಿ, ರುದ್ರಿ, ಮಹಾಲಕ್ಷ್ಮಿ ಬಂದ್ಬಿಟ್ಟು ಇನ್ನೊಂದು ಪುಟ್ಟಿ, 5 ಜನನೂ ಸತ್ತೋಗ್ಬಿಟ್ರು. ತುಂಬ ಹುಡುಗಿ ಒಳ್ಳೆಯವರು. ಆ 5ನೇ ಕ್ಲಾಸಲ್ಲಿ ನೀನೇನಾದ್ರೂ ಅವ್ರು ಮಾತು ಕಟ್ಕೊಂಡು ಹೋಗಿದ್ರೆ ನಿಂಗೆ ಈಜಾಡ ಗೊತ್ತಿತ್ತ ಅವಾಗ? ಇಲ್ಲ ಬಿಡು, ನನಗೆ ಈಜು ಪಾಜು ಏನು ಬರಲ್ಲ, ಮರ ಹತ್ತಕ್ಕೆ ಬರುತ್ತೆ ಅಷ್ಟೇ. ಮರ ಹತ್ತದು. ಆಮೇಲೆ ಅಲ್ಲಿಗೆ ಹೋದ್ನಾ, ಅಲ್ಲೂ ಸಖತ್ತು ತೀಟೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಜಡೆ ಬಾಚ್ಕೊಂಡು ಹೋಗ್ತಿರ್ಲಿಲ್ಲ. ಮತ್ತೆ ಕರ್ಲಿ ಇರಲ್ವಾ, ಜಡೆನೇ ಬಾಚ್ಕೊಂಡು ಹೋಗ್ತಿರ್ಲಿಲ್ಲ. ಮತ್ತೆ ಸುಮ್ಮನೆ ಗಂಟ ಹಾಕೊಂಡು ಹಿಂಗೆ ಹಾಕೊಂಡು ಹೊಂಟೋಗ್ಬಿಟ್ಟಿನಿ. ಮಾಸ್ಟ್ರು ಬೈಯೋರು ನಂಗೆ ಗುಸಿ ಬೈತಿರ್ಲಿಲ್ಲ. ಏನಮ್ಮ ನಿನಗೆ ತಲೆ ಬಚ್ಕೊಬರೋಕ್ಕೆ, ನೀನು ಚಿಕ್ಕ ಹುಡುಗಿ ಏನಮ್ಮ, ನೀನೇ ಬಚ್ಕೊಂಬೋದಲ್ಲಮ್ಮ. ಅಲ್ಲಿ ನನ್ನ ಫ್ರೆಂಡಲ್ಲಿ ಏನಾರು ಗೊತ್ತಾ, ಗುಂಗ್ರಿ ಏನಾರು ನನಗೆ. ಗುಂಗ್ರಿ ಏನಾರು. ಅಯ್ಯೋ ಸತಾಯಿಸರು. ಹೋಯ್ತಾ ಜೀವನನೇ ಬೇಜಾರಾಯಿತು. ಅಂದರೆ ಇವಾಗಿನಕ್ಕಿಂತ ಜೀವನ ಅವಾಗ ಸುಮಾರು ಹೇಳ್ಕೋಬೇಕಂದ್ರೆ. ಆವಾಗ ಮರ ಎಲ್ಲ ಎಳ್ನೀರು ಕದಿಯೋದು, ಹಣ್ಣು ಮಾವಿನಕಾಯಿ ಕದಿಯೋದು. ರಜಾ, ಬೇಸಿಗೆ ರಜಾ ಬಂದರೆ ಕುರಿ ಕಾಯಕ್ಕೆ ಹೊಂಟೋಗೋದು. ಆಮೇಲೆ ಮದುವೆ ಆಟ ಆಡೋದು, ಅಡುಗೆ ಆಟ ಆಡೋದು, ಗಂಡ ಹೆಂಡತಿ ಆಟ ಆಡೋದು. ಅವಾಗ ಆ ಥರ ಆಟ ಆಡೋದು. ಆಮೇಲೆ ಅವ್ರ ಮನೆಗೆ ನಾವು ಹೋಯ್ತೀವಿ, ನೆಂಟ್ರ ಥರ ಊಟ ಮಾಡೋದು. ಆಮೇಲೆ ಸೌತೆಕಾಯಿ ಹಾಕಿರ್ತಾರಲ್ಲ, ಅವಾಗ ಜಾಸ್ತಿ ಸೌತೆಕಾಯಿ ಅನ್ನೋದಕ್ಕಿಂತ ಮಾವಿನಕಾಯಿ ಮರದಲ್ಲಿ ಬಿಡೋರು. ಅವಾಗ ಕರ್ಕೊಂಡು ಕೆಚ್ಕೊಂಬಂದು ಕಂಠದಲ್ಲಿ ಅಡುಗೆ ಮಾಡಿಬಿಟ್ಟು ಅವ್ರವ್ರು ಬಡಿಸೋದು. ಆಮೇಲೆ ಇವತ್ತು ನಿಮ್ಮೂರಲ್ಲಿ ನಮ್ಮನೆ ಎಳ್ನೀರು ಕದ್ರೆ ನಾಳೆ ದಿವಸ ಬೇರೆಯವ್ರದ್ದು ಎಳ್ನೀರು ಕದಿಯೋದು. ಅವಾಗ ಅಯ್ಯೋ ಕಪ್ನಪ್ಪ ಅಂತ ಇತ್ತು. ಅವ್ರು ಒಸಿ ಬೈತಿರಲಿಲ್ಲ ನಮ್ಮನ್ನ, ಕೆಟ್ಟದಾಗೆ ಬೈಯೋರು ನಮ್ಮನ್ನ. ಕುರಿ ಹೊಡೆಯೋಕ್ಕಿಲ್ಲ, ಹೋಗಿ ಅಲ್ಲಿ ಇಲ್ಲಿ ಮರದಲ್ಲಿ ಕೂತ್ಕೋತೇವೆ ಅಂತ ಬಂದು ಸಂಜೆ ಹೊತ್ತು ಚಾಡಿ ಹೇಳೋದು ಅಜ್ಜಿ ತಾತನಿಗೆ. ತಾತ ಬೀಸ ಕೋಲೆ ಬಿಟ್ಟ ತಕ್ಷಣ ಎಗ್ಗರ್ ಬಿಡೋದು ಮೇಕ್ ನಾನು ಕಾಲು ಹೊಡೆದ್ಬಿಡ್ತಲ್ಲ. ಅಯ್ಯೋ ಅವಾಗ ಅಜ್ಜಿ ಬೈಯೋದು, ತಾತನ ಅಜ್ಜಿ ಬೈಯೋದು. ಅವಾಗ ಒಟ್ಟಲ್ಲಿ ಇಬ್ರು ನಿಮ್ಮನ್ನು ವಹಿಸ್ಕೊತಿದ್ರು. ನಿಮ್ಮನ್ನ ಅವ್ರು ಬೈಬೇಕಾರೆ ಇವ್ರು ವಹಿಸ್ಕೊಳ್ಳೋರು, ಇವ್ರು ವಹಿಸ್ಕೊಳ್ಬೇಕಾರೆ ಅವ್ರು ಬೈಯೋರು. ಭಾನುವಾರ ಆಯ್ತು ಅಂದರೆ ಟಿವಿ ನೋಡೋಕ್ಕೆ ಕರೆಂಟು ಕರೆಕ್ಟಾಗಿ 4 ಗಂಟೆ ಕರೆಂಟ್ ಬರೋದವಾಗ ಟಿವಿ ಒಂದೊಂದು ಪಿಕ್ಚರ್ ಹಾಕೋರಲ್ಲ. ರೇಡಿಯೋ ಇತ್ತು ನಮ್ಮನೆ, ಶೆಲ್ಲಿನ ರೇಡಿಯೋ ಗೊತ್ತೇನೋ ನಿಮ್ಗೆ ಅನ್ಸುತ್ತೆ, ಇವಾಗ ಐತೆ ಅಟ್ಟದ ಮೇಲೆ ಅನ್ಸುತ್ತೆ. ಆ ರೇಡಿಯೋ ಕರೆಕ್ಟಾಗಿ 1:15 2 ಗಂಟೆಗೆ ಒಂದು ನೀವು ಇದು ಕೊಡ್ತಾನೆ, ಏನಪ್ಪ ಅಂದರೆ ಇದು ಸ್ಟೋರಿ ಕೊಡ್ತಾನೆ. ಇವತ್ತು ಈ ಪಿಕ್ಚರ್ ಸ್ಟೋರಿ ನಾಳೆ ಇದು ಮಾಡೋರು ವಹಿಸ್ಕೊಳ್ಳೋದು. ಮತ್ತು ಇನ್ನೂ ಒಂದು ಏನು ಗೊತ್ತಾ, ಅವಾಗ ಈ ಥರ ಇದಿರಲಿಲ್ಲ, ಫ್ರೆಂಡ್ಸು ಅಲ್ಲಿ ಒಗ್ಗಟ್ಟಿತ್ತು ನಮ್ಮಲ್ಲಿ. ಫ್ರೆಂಡ್ಶಿಪ್, ಸ್ನೇಹ, ಚಿಕ್ಕ ಏಜಲ್ಲಿ ಒಗ್ಗಟ್ಟಿತ್ತು. ಅವಳೇನಾರು ಹುಷಾರಿಲ್ಲ ಅಂದರೆ ನಾನು ಸ್ಕೂಲಿಂದ ಮನೆ ಕರ್ಕೊಂಬರೋದು, ನನ್ನನ್ನು ಹುಷಾರಿಲ್ಲ ಅಂದರೆ ಅವಳು ಮನೆ ಕರ್ಕೊಂಬರೋದು, ಹೀಗೆಲ್ಲ ಮಾಡ್ತಾ ಇದ್ವಿ. ಅವಾಗೆಲ್ಲ ನಿಮ್ಮ ಊರಿಗೆ ಬಸ್ಸು ಏನು ಇರಲಿಲ್ಲಪ್ಪ. ಮತ್ತೆ ಏನಿಲ್ಲ, ಹಿಡ್ಕೊಂಡು ಹೋಗ್ಬೇಕಿತ್ತು, ನಡ್ಕೊಂಬರ್ಬೇಕು. ಬೆಟ್ಟದ ಮನೆಯಲ್ಲಿದ್ದೆ, ನಡ್ಕೊಂಬರ್ಬೇಕಿತ್ತು. ಅಂದರೆ ಅವಾಗ ಬಸ್ತಾನ ಇದ್ರೂ ಜೀವನ ಚೆನ್ನಾಗಿತ್ತು. ದುಡ್ಡಿರಲಿಲ್ಲ, ತಿನ್ನಕ್ಕೆ ಅನ್ನ ಇರಲಿಲ್ಲ. ಆ ಟೈಮಲ್ಲಿ ದೇವರೆಲ್ಲ ಜೀವನ ಚೆನ್ನಾಗಿತ್ತು, ನಮ್ದಿತ್ತು. ಅಜ್ಜಿ ನಮಗೆ ಹುಳ್ಳಿಕಾಳು ಬೇಸಿ ಇಟ್ಬಿಟ್ಟು ಹೊಂಟೋಗೋದು ತಿನ್ನಕ್ಕೆ. ಅನ್ನ ಹುಳ್ಳಿಕಾಳೆಲ್ಲ ನೀವೇ ಬೆಳೆಯೋರಿ? ನಾವೇ ಬೆಳೆಯೋವು, ಅಜ್ಜಿ ತಾತನೇ ಬೆಳೆಯೋರು. ಆಗ ದೊಡ್ಡಮ್ಮರು ಯಾರು ಮದುವೆ ಆಗಿರ್ಲಿಲ್ವಲ್ಲ, ಮನೆಯಲ್ಲೇ ಇದ್ರಲ್ಲ ಬೆಳೆಯೋರು. ಅಂದರೆ ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ ಅಜ್ಜಿ. ನಾನು ಚಿಕ್ಕೋಳು ಅಂತ ಚೆನ್ನಾಗಿ ಸಾಕಿತ್ತು. ಅದಕ್ಕೆ ಇವಾಗ ಕಷ್ಟ ಬಂತೇನೋ ಅನ್ನಿಸ್ತಾ ಇತ್ತು ನನಗೆ. ಆಮೇಲೆ ಎಲ್ಲ ದೊಡ್ಡ ಜೀವನ ಚೆನ್ನಾಗಿತ್ತು ಅವಾಗ. ಇನ್ನೊಂದು ಹೇಳ್ಕೋಬೇಕು ಅಂದರೆ ನಮ್ಮ ಮನೆಗೆ ತುಂಬ ಬಡಿಸ್ತಾನೆ. ಈಗ ನಮ್ಮ ಅಣ್ಣ ಬಂದ್ಬಿಟ್ಟು ಬಾಂಬೆಲಿತ್ತು, ತುಂಬ ಕಷ್ಟ. ಅಜ್ಜಿ ತುಂಬ ಬಾಂಬೆಲಿದ್ರೂ ಬಡಿಸ್ತಾನೆ ಆತ. ಅಪ್ಪ ಅಲ್ಲಿತ್ತು ಅಂದರೆ ನೋಡ್ಕೊತಿತ್ತಂತ ಅಷ್ಟು ನನಗೆ ಗೊತ್ತಿಲ್ಲ. ಅಪ್ಪ ಯಾವಾಗ ಬಾಂಬೆಗೆ ಹೋಯ್ತು, ಯಾವಾಗ ಬರೋರು 2 ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ಬರೋದು. ಅಪ್ಪ ಬಂದಾಗ ದುಡ್ಡಿಗೆ ಕಾಯೋದು ನಾನು. ಕಾಸಿನ ಮೇಲೆ ಲೋಕ, ಕಾಸಿನ ಒಳಗೆ 500 ರೂಪಾಯಿ ನೋಟು, 100 ರೂಪಾಯಿ ನೋಟು, 10 ರೂಪಾಯಿ ನೋಟು, 500 ರೂಪಾಯಿ ಅಂತೂ ನೋಡೇ ಇಲ್ಲ ಬಿಡ ಆ ಟೈಮಲ್ಲಿ ನಾನು. 10 ರೂಪಾಯಿ, 100 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ನೋಡಿದನೋ ಇಲ್ಲೋ ಗೊತ್ತಿಲ್ಲ. 10 ರೂಪಾಯಿ 20 ರೂಪಾಯಿ ಅಂತೂ ಕೊಡೋದು ನನಗೆ ಅಪ್ಪ ಖರ್ಚಿಗೆ. ನಮ್ಮ ಅಣ್ಣ ಖರ್ಚಿಗಲ್ಲ, ಬೊಂಬಾಯಿಂದ ಬರಾಗ ಬಂದಿರ್ತದಲ್ಲ ನನಗೆ ಅಣ್ಣ ಬೊಂಬಾಯಿಂದ ಬಂದಾಗ ನಾನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಅದು ಹೋಗೋವರೆಗೂ ಬೊಂಬಾಯಿಗೆ ನಾನು ಬಂದರೆ ಎಷ್ಟು ದಿನ ಇರೋದು ಇಲ್ಲಿ? 15 ದಿವಸ 20 ದಿವಸ ಇರೋದು. ಅವಾಗ ಅಲ್ಲಿಂದ ಇಲ್ಲಿಗೆ ಫೋನ್ ಎಲ್ಲ ಮಾಡ್ತಿದ್ರ ನೀವು? ಲ್ಯಾಂಡ್ಲೈನು
ಅಂದರೆ ಬೇರೆಯವ್ರ ಮನೆಗೆ ಬರೋದು ಫೋನು. ಲ್ಯಾಂಡ್ಲೈನು ಹಾಂ ಲ್ಯಾಂಡ್ಲೈನ್ ನಿಮ್ಮ ಮನೆ ಇತ್ತು? ನಮ್ಮ ಮನೆ ಇಲ್ಲಪ್ಪ, ಸಂಕನಹಳ್ಳಿಲಿತ್ತು. ಈಗ ಅಲ್ಲಿಗೆ ಯಾರಾದರೂ ಈಗ ಫೋನ್ ಮಾಡಿರ್ತಾರೆ ಬೊಂಬೈಯಿಂದ, ನಿಮ್ಮ ಮನೆಗೆ ಅಷ್ಟು ದೂರದಿಂದ ಎಷ್ಟು ಕಿಲೋಮೀಟರ್ ಹೇಳೋರು ಅವರು ಸಂಜೆಗೆ ಫೋನ್ ಮಾಡ್ತಾರಂತೆ. ಮಾಡ್ತಾರೆ. ಇಷ್ಟೊತ್ತಿಗೆ ಬಂದ್ರೆ ಪಾಪ ಅಜ್ಜಿ ತಾತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನೈಟು 7 ಗಂಟೆಲಿ ಕೋಲು ಉರ್ಕೊಂಡು ಅಜ್ಜಿ ತಾತ ಇಬ್ಬರು ಹೋಗೋರು ಸಂಕನಹಳ್ಳಿ ಫೋನ್ ಮಾತಾಡೋಕ್ಕೆ, ಮಗನ ಜೊತೆ ಮಾತಾಡೋಕ್ಕೆ. ಅವಾಗ ತುಂಬ ಕಷ್ಟ, ಹೇಳ್ಕೊಂಡ್ರೆ ಬೇಜಾರಾಗುತ್ತೆ. ಇವಾಗ ನನಗೆ ಅಳುನೇ ಬರ್ತೈತೆ. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗೋದು, ನಾನು ಏನಾರು ಮಾತಾಡಬೇಕು ಅಂದರೆ ಇನ್ಯಾರು ಕರ್ಕೊಂಡು ಹೋಗ್ತಿಲ್ಲ ಅಜ್ಜಿ ತಾತ. ಶಿವಣ್ಣ ಫೋನ್ ಮಾಡ್ತಾನೆ ಬಂದ್ಬಿಡಿ ಅಂತ ಅವ್ರು ಸಂಕನಹಳ್ಳಿಯಿಂದ ಬಂದು ನಮ್ಮ ಮನೆಗೆ ಹೇಳೋರು ಗೊತ್ತಾ. ಇವತ್ತಿನ ಕಾಲದಲ್ಲಿ ಆ ಥರ ಹೆಲ್ಪ್ ಮಾಡ್ತಾರಾ? ಈಗ ಮನೆಗೆ ಒಂದು ಫೋನು, ಮನೆಗೆ ಒಂದು ಫೋನು, ಮನೆಗೆ 2 3 ಚಿಕ್ಕ ಮಕ್ಕಳು ಇಲ್ಲ, ಮತ್ತೆ ಒಂದು ಮೊಬೈಲ್ ಇಲ್ಲ. ಫಸ್ಟ್ ನಮ್ಮ ಮನೆಗೆ ತಾನೆ ಇಲ್ಲ ಅಲ್ಲ, ಒಟ್ಟಿನಲ್ಲಿ ಬೊಂಬೈಗೆ ಹೋದಾದ್ಮೇಲೆ ಫಸ್ಟ್ ನಮ್ಮ ಮನೆಗೆ ತಾನೆ ಟಿವಿ. ಹಾಂ, ನಮ್ಮ ಮನೆಗೆ ಟಿವಿ. ಅದು ನಾನು ಮುಂಬೈಗೆ ಹೋಗಿದ್ದಲ್ಲ, ಆಗ ಅದು ತೊಗೊಂಬಂದೆ ನಾನು ಫಸ್ಟ್. ನಮ್ಮ ಅಜ್ಜಿ ಮನೆಗೆ ಟಿವಿ ನಮ್ಮದೇ, ಇಡೀ ಊರಿಗೇನೆ. ಊರಿಗೆ. ಆಮೇಲೆ ಹಂಗಾಯ್ತು. ಆಮೇಲೆ ಒಂದು ರೇಡಿಯೋ, ನಮ್ಮ ಮನೆಗೆ ಒಂದು ರೇಡಿಯೋ ತಾತಿಗೆ ಅಪ್ಪ ಕೊಟ್ಟು ಕಳಿಸಿತ್ತು ನಮ್ಮ ಅಣ್ಣ. ಅದು ಹಂಗೆ ಮಾಡಿಕೊಂಡು ವಿಡಿಯೋ ನ್ಯೂಸ್ ಕೇಳೋದು ತಾತ. ನಾನು ಟೈಮಿಂಗು ತಾತಂಗೆ ಕೊಡ್ತಾ ಇದ್ದಿದ್ದು. ನಿನ್ನ ಹತ್ರ ಇಡೋರು, ನನ್ನ ಹತ್ರ ಬೇಡ. एक तेरा एक मेरा, 2 तेरा 2 मेरा, 3 तेरा 3 मेरा, 50-50 बराबर है. एवरीथिंग ओके? हैप्पी? ವೆರಿ No cheating? ನಿನ್ನ ಹತ್ರ ಇಡೋರು ಇರ್ಬೇಕು, ನನ್ನ ಹತ್ರ ಇಡೋರು ಇರಬೇಕು. ತಾತ ಏನು ಮಾಡೋದು ಗೊತ್ತಾ, ನ್ಯೂಸ್ ಕೇಳೋಕೆ ಅಡ್ಡದ ಮೇಲೆ ಕರ್ಕೊಂಡು ತಗೊಂಡೋಗ್ಬಿಡೋದು. ಅದನ್ನ ತಾತ ಮನೆಕೊಂಡು ಆದಮೇಲೆ ಎತ್ಕೊಂಡು ಹೊಡ್ಕೊಂಡ್ಬಿಡೋದು. ಒಂದು ಸ್ಟೋರಿಗಳು ಕೊಡೋರು, ಇಷ್ಟು ಸಾಂಗು ಹೇಳೋಕ್ಕೆ. ಆಗ ಹಾಸ್ಕೊಂಡು ಚಾಪೆ, ಅವಾಗ ಎಂಥದ್ದು ಗೊತ್ತಾ, ಈಚ್ಲಿದ್ದು ಬರುತ್ತಲ್ಲ, ಈಚ್ಲು ಚಾಪೆ